ಎಂಥ ದೊಡ್ಡವರ ಮನೆನೂ ಹೊಲಸಾಗ್ತಾವ, ಎಂಥ ಬುದ್ಧಿವಂತರ ಮನಸ್ಸು ಒಮ್ಮೊಮ್ಮೆ ಹೊಲಸಾಗ್ತಾವ. ಆಗ್ತದೆ. ಬಹಳ ಸ್ವಚ್ಛ ಸ್ನಾನ ಮಾಡ್ಯಾನ. ಏನು ಫ್ರಾನ್ಸ್ ದೇಶದ ಸೋಪು, ಇಂಗ್ಲೆಂಡ್ ದೇಶದ ಟಾವೆಲ್, ಏನು ನೋಡಬೇಕು, ಇಟಾಲಿ ದೇಶದಿಂದ ಒರೆಸೋದು ರಬ್ಬರ್, ಏನು ಬಳಿಕ ಸ್ವಿಟ್ಜರ್ಲೆಂಡದಿಂದ ಸುವಾಸನೆ ತಂದಾನ, ಎಲ್ಲ ಮಾಡ್ಯಾನ. ಶಿಸ್ತಾಗಿ ಸ್ನಾನ ಮಾಡಿ ಹಿಂಗೆ ಹೊರಗೆ ಬಂದಾನ. ಹಿಂಗೆ ಉಳಿಬೇಕಂತಾನ. ಸಾಧ್ಯೇನು? ಹೊರಗೆ ಬಂದ ಶುರು ವಾಸನ ಕಡಿಮೆ ಆಗ್ತದೆ, ಮೈ ಸ್ವಲ್ಪ ಹೊಲಸಾಗ್ತದೆ, ಬಟ್ಟೆಗಳು ಮಾಸ್ತಾವ, ಎಲ್ಲ ಆಗ್ತದೆ. ಊರಾಗೆಲ್ಲ ತಿರುಗಾಡಿ ಸಾಯಂಕಾಲ ಮನೆಗೆ ಬಂದ, ಮತ್ತೆ ತೆಗೆದು ಮತ್ತೆ ಸ್ನಾನ ಮಾಡಿ. ಹಿಂಗೆ ಇರೋದು. ಅದಕ್ಕೆ ದಿನ ಸ್ವಚ್ಛ ಮಾಡೋದು, ಇವಕ್ಕೆ ನಿತ್ಯ ಕರ್ಮಗಳು ಅಂತ ಕರೀತಾರೆ. ದಿನ ಸ್ವಚ್ಛ ಮಾಡೋದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರೆ. ಒಮ್ಮೆ ಸ್ವಚ್ಛ ಈ ಜಗತ್ತಾಗೋದಿಲ್ಲ. ನಾವಂತೇವಲ್ಲ, ಜಗತ್ತು ಸುಧಾರಣೆ ಮಾಡಿಬಿಡಬೇಕು ಅಂತ. ಮಾಡು, ನೀನಿರೋ ತಕ ಮಾಡು. ನೀವಾದ ಬಳಿಕ ಮತ್ತೆ ಹೊಲಸಾಗ್ತದೆ, ಮತ್ತೊಬ್ಬ ಬರ್ತಾನೆ, ಅವನು ಒಂದೀಟು ಮಾಡ್ತಿರ್ತಾನೆ. ಅಷ್ಟೆ ಮಾಡ್ಕೋತಿರೋದು. ಎಲ್ಲ ಒಂದೇ ಸಲ ತೆಗೆದು ಹಾಕ್ಲಿಕ್ಕಾಗೋದಿಲ್ಲ. ಅದಕ್ಕೆ ದೇಹ ಮನಸ್ಸುಗಳಿಂದ ನಾವೇನು ಮಾಡಬೇಕು? ಚಲೋದು ನೋಡೋದು, ಚಲೋದು ಕೇಳೋದು, ಚಲೋದನ್ನು ಮಾಡೋದು. ಆ ಬಳಿಕ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಳ್ಳೋದು, ಎಲ್ಲರಿಗೆ ಒಳ್ಳೆಯದಾಗಲಪ್ಪ ಅಂತ ಅನ್ನೋದು. ಇಷ್ಟು ಮಾಡಿದರೆ ಮನಸ್ಸು ಸ್ವಚ್ಛ ಆಗ್ತದೆ, ದೇಹ ಇಂದ್ರಿಯಗಳು ಸ್ವಚ್ಛ ಆಗ್ತವ. ಎಷ್ಟು ಚಲೋ ಕೆಲಸ ಅದು. ಇಷ್ಟ ಮಾಡೋದು, ಇದ ಮಾಡೋದು. ಬುದ್ಧ ಇದ್ದ, ಬುದ್ಧನ ಕಾಲಕ್ಕೆ ಅವಾಗ ಒಬ್ಬ ಮಹಿಳೆ, ಬುದ್ಧ ಶಾಂತವಾಗಿ ಕೂತಿದ್ದ. ಅವನ ಉಪದೇಶಗಳು ಬಹಳ ಸಮಾಧಾನ, ಶಾಂತ, ತೇಲುವಂಗೆ. ಒಂದು ಮಾತು ಸಹಿತ ಯಾರ ಮನಸ್ಸನ್ನು ಅದು ಕೆಡಿಸ್ತಿರ್ಲಿಲ್ಲ. ಅಂಥ ಚಂದ ಮಾತುಗಳನ್ನು, ಸೌಮ್ಯ ಶಾಂತ ಮಾತುಗಳನ್ನು ಆಡ್ತಾ ಇದ್ದ ಬುದ್ಧ, ಭಾರತ ದೇಶದ ಬುದ್ಧ. ಹೇಗೆ ಮಹಾವೀರರೋ, ಹೇಗೆ ಯಾಜ್ಞವಲ್ಕ್ಯರೋ, ಹಾಗೆ ಬುದ್ಧ. ಅಂಥ ಬುದ್ಧ ಸುಮ್ಮನೆ ಕೂತ್ಕೊಂಡಿದ್ದ. ಜನ ಅಲ್ಲಿಗೆ ಒಬ್ಬರು ಬಂದರು ದರ್ಶನಕ್ಕೆ. ಅಲ್ಲಿ ಬಂದು ಅವರು ಆ ಊರಲ್ಲೇ ಬಹಳ ಪ್ರತಿಷ್ಠಿತ ವ್ಯಕ್ತಿ, ಹೆಣ್ಮಗಳು, ಶ್ರೇಷ್ಠ ನರ್ತಕಿ, ಅದ್ಭುತ ರೂಪ, ಧ್ವನಿ ಅಷ್ಟು ಮಧುರ. ಆ ಊರಿನ ನರ್ತಕಿ ಆಕೆ. ಆಕೆಗೆ ಒಂದು ಕ್ಷಣ ಬುದ್ಧನ ನೋಡಬೇಕು ಅನಿಸಿತ್ತು. ಎಲ್ಲ ಜನ ಬುದ್ಧನತ್ತ ಹೋಗಿ ಬರ್ತಾ ಇದ್ರು. ನಾನು ಒಂದಿಷ್ಟು ಯಾಕೆ ಹೋಗಬಾರದು ಅಂತ ಅನ್ನಿಸ್ತು. ಅಲ್ಲಿವರೆಗೆ ಆಕೆ ಮಾಡಿದ್ದೇನು? ಏನಿಲ್ಲ, ಇಡೀ ಊರಿನ ಯುವಕರ ಮನಸ್ಸನ್ನು ಹೊಲಸ ಮಾಡಿದ್ಲು. ಮನಸ್ಸುಗಳನ್ನೆಲ್ಲ ಕಲಕಿ ಬಿಟ್ಟಿದ್ಲು. ಅಷ್ಟು ಸಾಮರ್ಥ್ಯ. ಆಕೆ ಒಂದು ದಿವಸ ಬಯಸಿ ಹೋದ್ಲು, ಬುದ್ಧನ ಒಂದು ಕ್ಷಣ ನೋಡಿ ಬರೋಣ, ಏನು ಜೀವನ ಬರೇ ಇದೆ ಆಗಿದೆ, ಸ್ವಲ್ಪ ಯಾಕೆ ಒಂದಿಷ್ಟು ಬೇರೆ
ಒಂದಿಷ್ಟು ಮಾಡಬಾರ್ದು. ಇಲ್ಲಿವರೆಗೆ ಬರೀ ಮನುಷ್ಯರನ್ನ ನೋಡೇನಿ, ಇನ್ನು ಮೇಲೆ ಒಬ್ಬ ಬುದ್ಧನ ಯಾಕೆ ನೋಡಬಾರ್ದು? ಭಾವನಾ ಹೆಂಗೆ ಎಷ್ಟು ಚಲೋ, ಭಾವನಾ ಎಷ್ಟು ಚಲೋ. ಹೋದಲು ಬುದ್ಧನ ಹತ್ತಿರ. ಬುದ್ಧ ಸುಮ್ಮನೆ ಶಾಂತವಾಗಿ ಕೂತಿದ್ದ. ಶಾಂತಿ ಅಂದರೆ ಬುದ್ಧ, ಬುದ್ಧ ಅಂದರೆ ಶಾಂತಿ. ಈಗ ನೀವು ಕೂತಿರಲ್ಲ ಶಾಂತಿ, ಇದೇ ಬುದ್ಧ, ಬುದ್ಧಾವಸ್ಥೆ. ಶಾಂತನಾಗಿರೋದು. ಕಣ್ಣಿನಲ್ಲಿ ಕಾಮಿಲ್ಲ, ಮನಸ್ಸಿನಲ್ಲಿ ಕ್ರೋಧ ಇಲ್ಲ, ಬೇಕು ಇಲ್ಲ, ಬೇಡ ಇಲ್ಲ. ತಣ್ಣಗೆ ಇದೊಂದು ಇಟ್ಟಾರಲ್ಲ, ಇಲ್ಲಿ ಒಂದು ಬಳ್ಳೆದ, ಇದು ತಣ್ಣಗದ. ಏನರ ಗದ್ದಲ ಮಾಡಿದೇನು? ಹಗಲ ರಾತ್ರಿ ಇಲ್ಲೇ ಅದ. ಹಚ್ಚ ಹಸಿರ ಎಲೆಗಳು ಬೆಳೀತಾದ, ಎಲ್ಲರಿಗೂ ಸಂತೋಷ ಕೊಡ್ತದೆ. ಆದರೆ ತಣ್ಣಗಿದೆ, ಏನು ಮಾಡಿದ್ರು? ಶಾಂತ. ಹಂಗೆ ಬುದ್ಧ. ಬುದ್ಧ ಅಂದರೆ ಏನಲ್ಲ, ಹಿಂಗಿರೋದೇ ಬುದ್ಧ ಅಷ್ಟೆ. ಈಗ ನೀವೆಲ್ಲ ಈ ಒಂದು ಕ್ಷಣ ಈಗ ನೀವೆಲ್ಲ ಬುದ್ಧರೇ. ಆಗ ಬುದ್ಧ ಕುಳಿತುಕೊಂಡಿದ್ದ. ಈಕೆ ಹೋದ್ಲು, ನರ್ತಕಿ. ಹೋಗೇ ಬುದ್ಧಂ ಶರಣಂ ಗಚ್ಛಾಮಿ ಅಂದ್ಲು. ಬುದ್ಧನಿಗೆ ನಮಸ್ಕಾರ ಅಂದ್ಲು. ಬುದ್ಧ ಸುಮ್ಮನೆ ಮುಗುಳ್ನಾಗೆ ನಕ್ಕ. ಏನು ಸೌಂದರ್ಯ! ಆದರೆ ಸೌಂದರ್ಯ ಬುದ್ಧನ ಕಣ್ಣನ್ನು ಹೊಲಸ ಮಾಡಲಿಲ್ಲ. ಆಕೆ ಮಧುರ ಮಾತುಗಳು ಮನಸ್ಸನ್ನು ಹೊಲಸ ಮಾಡಲಿಲ್ಲ. ಶಾಂತನಾಗಿದ್ದ. ಅವನೇ ಬುದ್ಧ. ಆಗ ಆಕೆ ಕೇಳಿದ್ಲು, ಬುದ್ಧ ಭಗವಂತರೇ, ನಾನು ನಿಮ್ಮ ದರ್ಶನಕ್ಕೆ ಬಂದೆ. ತಾವು ದಯಮಾಡಿ ನನ್ನನ್ನು ಕಾಪಾಡಬೇಕು. ನನ್ನ ಕಣ್ಣುಗಳು ಹೊಲಸಾಗ್ಯಾವ, ನನ್ನ ಮನಸ್ಸು ಹೊಲಸಾಗಿದೆ. ಕಳೆದ 10-15 ವರ್ಷಗಳಿಂದ ನನ್ನ ಮನಸ್ಸೆಲ್ಲ ಹೊಲಸಾಗಿದೆ. ಭಗವಂತನೇ, ನಾನೇನಾದರೂ ನಿರ್ಮಲ ಆಗೋದು ಸಾಧ್ಯವೇ ಅಂದ್ಲು. ಬುದ್ಧನಿಗೆ ನನಗೀಗ ಸುಮಾರು 30 ವರ್ಷ. 10-16ಕ್ಕೆ ನಾನೇನು ನರ್ತನ ಶುರು ಮಾಡಿದೆ, ಇಷ್ಟು ವರ್ಷಗಳ ಕಾಲ, 10-15 ವರ್ಷಗಳ ಕಾಲ ನಿಮ್ಮಂಥವ್ರನ್ನ ನೋಡಲೇ ಇಲ್ಲ. ಜಗತ್ತಿನಲ್ಲಿ ಒಂದು ಸುಂದರವಾದಂಥ ಸತ್ಯ, ಶುದ್ಧವಾದದ್ದು ಅದ ಅಂತ ಅನ್ನಿಸ್ಲಿಲ್ಲ. ಹಾಡದೆ, ಕುಣದೆ ಜನರ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸಿದೆ. ಎಲ್ಲ ಮಾಡಿದೆ. ನನ್ನ ಜೀವನ ಬಹಳ ಹೊಲಸಾಗಿದೆ. ಬುದ್ಧ ಭಗವಂತನೇ, ನಾನು ಏನಾದರೂ ಸ್ವಚ್ಛ ಆಗೋದು ಸಾಧ್ಯವೇ ಅಂತ ಕೇಳಿದ್ಲು. ಬುದ್ಧ ಶಾಂತವಾಗಿ ಹೇಳ್ದ, ನೋಡು, ನೀನು ಈ ಕ್ಷಣದಲ್ಲಿ ಬದುಕಬೇಕು. ಹಿಂದೆ ಇಲ್ಲಿವರೆಗೆ ಏನೇನು ಆಗ್ಯದ ಅದನ್ನು ಸುಮ್ಮನೆ ಮರೆತು ಬಿಡು. ಆಗಿದ್ದಾಗ್ಯದ, ಮತ್ತ್ಯಾಕೆ ಎಬ್ಬಿಸೋದು ಅದನ್ನೆಲ್ಲ? ಅದೆಲ್ಲ ತನ್ನಷ್ಟಕ್ಕೆ ತಾನೇ ಮರಿ ಹಾಕ್ಕೋತ ಹೋಗ್ತದೆ. ಒಂದು ಗಡಿಗೆ ಹೊಲಸು ನೀರ, ಮಳೆ ಬಂದದ, ಅದು ಹೊಳೆಯಾಗ ಮಣ್ಣದ ಅಂಥ ನೀರು ತಂದು ಇಟ್ಟಾರೆ. ಮಣ್ಣಿನ ನೀರದು, ಒಳಗೆಲ್ಲ ರಾಡಿ ಆಗ್ಯದ, ಮಣ್ಣ ತುಂಬಿಕೊಂಡೆ. ಆ ಬಳಿಕ ಅದನ್ನು ಶಾಂತವಾಗಿ ಹಿಂಗಿಡ್ತಾರೆ. ಏನಾಗ್ತದೆ ಅಂದ ಬುದ್ಧ ಕೇಳ್ದ, ಏನಾಗ್ತದೆ ಹಾಗೆ ಇಟ್ರ? ಆಕೆ ಹೇಳಿದ್ಲು, ನಿಧಾನವಾಗಿ ರಾಡಿ ಕೆಳಗೆ ಹೋಗ್ತದೆ. ನೀರು ಹೆಂಗಾಗ್ತದೆ? ನೀರು ಶುದ್ಧವಾಗ್ತದೆ. ಹಾಗೆ ಅಳಿಗಾಡಿಸ್ಬೇಡ. ಕೆಳಗೆ ರಾಡಿ ಹೋಗ್ತದೆ, ಮ್ಯಾಲ ತಿಳಿ ನೀರು ಆಗ್ತದೆ. ಮತ್ತು ತಿಳಿ ಆಗ್ಯದಿಲ್ಲಂತ ಮತ್ತೆ ಅಳಿಗಾಡಿಸಿ ಮತ್ತದು ಹೊಲಸಾಗ್ತದೆ ಅಷ್ಟೆ.
ಕೆಳಗಿಂದು ಅದನ್ನು ಅಳಗಾಡಿಸಬಾರದು, ಹಿಂದೆ ಏನಾಗ್ಯದ ನೆನೆಸಬಾರದು ಅಂತ. ಆಗಿದ್ದಾಗಿ ಹೋಗಿದೆ. Past is to be forgotten because it is not there to come again. ಅದೇನು ಹಿಂದಿಂದ ಬರ್ತದೇನು? ಹಾಗೆದು ಹೋಗಿಬಿಟ್ಟದ, ಇನ್ನೇನು ಎಂದ ಬರೋದಿಲ್ಲದು, ಹೋಗ್ಯದ. ಈಗ ನೀನು ಅದಿಯಲ್ಲ, ತಿಳಿ ತಿಳಿ. ಈ ಕ್ಷಣ ನೀನು ಎಷ್ಟು ತಿಳಿಯಾಗಿದೆಯಲ್ಲ, ಹಿಂದಿಂದ ನೆನಪ ಮಾಡ್ಕೋಬೇಡ. ತಿಳಿ ಮಾಡೋದನ್ನು ತಿಳ್ಕೊಂಡಿರಬೇಕಷ್ಟೆ. ಸುಮ್ಮನೆ ಇಡೋದು, ತಿಳಿ ಹಂಗೆ ಮಾಡ್ತಾರೆ ಏನ್ರಿ, ಮಾಡ್ತಾರೇನು? ಏನಾದರೂ ಮಾಡ್ತಾರೇನು ನೀರು ತಿಳಿ ಆಗಾಕ? ಏನು ಮಂತ್ರ ಹಾಕ್ತಾರ, ಏನು ತಪಸ್ಸ ಮಾಡ್ತಾರ, ಅಥವಾ ಮತ್ತೇನಾದರೂ ಒಳಗೆಲ್ಲ ತಿರುತ್ತಾರ? ಏನೂ ಇಲ್ಲ. ಬುದ್ಧ ಹೇಳ್ದ, ಸುಮ್ಮನೆ ಇಡು, ಸ್ವಲ್ಪ ದಾರಿ ಕಾಯಿ ಅಷ್ಟೆ. ಸ್ವಲ್ಪ ದಾರಿ ಕಾಯಿ, ತಾನೇ ಕೆಳಗೆ ಹೋಗ್ತದೆ. ಹಿಂದಿಂದ ನೆನಪು ಮಾಡ್ಕೊಂಡು ಮತ್ತೆ ರಾಡಿ ಹೇಳ್ತದೆ. ಹಿಂದಿಂದ ನೆನಪು ಮಾಡ್ಕೊಳ್ಳಾರ್ದಂಗೆ ಇದ್ದಿ ಅಂದ್ರೆ ಇಂದು ಚಲೋ ಮಾಡ್ಕೋತ ಹೋಗು, ಮುಗ್ದ ಹೋಗ್ತದೆ, ಜೀವನ ಸ್ವಚ್ಛ ಆಗ್ತದೆ. ಎಷ್ಟು ಸರಳ ಉಪಾಯ ಮತ್ತು ಪ್ರಾಕ್ಟಿಕಲ್, ಪ್ರಾಯೋಗಿಕ. ಯಾಕೆ ಹಿಂದೆ ಹೋಗ್ತೀಯ? ನಾವು ಏನೇನು ಮಾಡಿದೇವಿ ಅಂತ ಮತ್ತೆ ನೆನೆಸಿಕೊಂಡ್ರೆ ತಲೆ ಕೆಟ್ಟ ಹೋಗ್ತದೆ. ಇನ್ನೊಬ್ಬರದು ಸಹಿತ ಅವ್ರು ಏನೇನು ಮಾಡ್ಯಾರ, ಈ ಜನ್ಮ ಅಟ್ಟ ಅಲ್ಲ, ಹಿಂದಿನ ಜನ್ಮ. ನಮ್ದು ಎಷ್ಟು ಕುತೂಹಲ ಅದ ಅಂದ್ರೆ, ನಾವು ಹಿಂದಿನ ಜನ್ಮದಾಗ ಏನಿದ್ದೇವಿ ತಗೊಂಡು ಏನು ಮಾಡೋದು? ಏನರೇ ಇದ್ದೇವಿ ಅಂತ ಇಟ್ಕೊಳ್ಳಿ. ರಾಜನೂ ಇದ್ದೇವೆ, ರಂಕನೂ ಇದ್ದೇವೆ, ಏನರೇ ಇದ್ದೇವಿ ತಗೊಂಡು ಏನು ಮಾಡೋರು? ಅದಕ್ಕೆ ದೇವರು ಅದನ್ನು ನೆನಪಾಗಲಾರ್ದಂಗೆ ಮಾಡಿ ಕಳಿಸಿದ್ದ ನಮಗೆ. ತಣ್ಣಗಿರು, ತಗೊಂಡು ಏನು ಮಾಡ್ತೀವಿ? ಆಗಿದ್ದಾಗಿ ಹೋಗಿದೆ. ಹಾಗೆ ನಿನ್ನೆ ಹೊಲಸಿತ್ತು ಅನ್ನಬೇಡ. ನಿನ್ನಿವರೆಲ್ಲ ಕೆಟ್ಟವರು ಅಂತ ಹೇಳ್ತಿದ್ದೀಯಲ್ಲ, ಇಂದನಬೇಡ. ನಿನ್ನೆ ಇಂದ ಬದುಕಾಗಿ ಕಲಿಬೇಕು. ಅದೇ ಧ್ಯಾನ ಯೋಗ, ಬುದ್ಧನ ಧ್ಯಾನ ಯೋಗ. ಅದಕ್ಕೆ ವಿಪಸ್ಸನ ಅಂತ ಕರೀತಾರೆ. ಇಂದ ವಿ ಹ್ಯಾವ್ ಟು ಲಿವ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಸಿ ವಾಟ್ ಎವರ್ ಈಸ್ ಗುಡ್ ಹಿಯರ್ ಆ್ಯಂಡ್ ಹಿಯರ್, ವಾಟ್ ಎವರ್ ಈಸ್ ಅ ಪ್ಲೇಸೆಂಟ್. ಎಷ್ಟು ಚಂದ ಮಾತು. ಏನೇನು ಚಲೋ ಅದ ನೋಡು, ಏನೇನು ಚಲೋ ಅದ ಕೇಳು, ಏನು ಒಳ್ಳೇದದ ಅದನ್ನು ಮಾಡು. ಹಿಂದಂದು ಯಾಕೆ ತಂದು ಹಾಕ್ಕೋತೀಯ? ಈಗ ಹಿಂದೆ ನಾನು ನಿಮಗೆ ಬೈದಿದ್ದೆ ಅಥವಾ ನೀವು ನನಗೆ ಬೈದಿದ್ರಿ ಅಂದರೆ ನಾವು ವೈರಿಗಳು. ಇಂದ ಎದ್ದ ಕೂಡಲೇ ಅದನ್ನು ನಾ ಮರೆತೆ, ಅದನ್ನು ನೀವು ಮರೆತ್ರಿ ಅಂದರೆ ನಾವು ಮಿತ್ರರು. ಏನು ಹಿಂದಿಂದೆಲ್ಲ ಸರಿಗೊಳಿಸೋಕ್ಕಾಗ್ತದೆ? ನೀನೇನು ಮಾಡೋದು ಹೇಳಿ? ಹಿಂದೆ ಆಗಿದ್ದಾಗಿ ಹೋಗಿದೆ. ಏನರೇ ಮಾಡೋಕ್ಕಾಗ್ತದೆ? ಮತ್ತೆ ಏನೂ ಮಾಡೋಕ್ಕಾಗೋದಿಲ್ಲ, ಬಿಟ್ಟು ಬಿಡೋದಷ್ಟೆ. ಎಷ್ಟೋ ಸಲ ಬಿದ್ದೇವಿ, ಎದ್ದೇವಿ, ಮಾಡೇವಿ, ಮಾತಿನಾಗ ತಪ್ಪೇವಿ. ಇನ್ನು ಅದನ್ನೆಲ್ಲ ತಂದು ಸರಿಗೊಳಿಸೋಕ್ಕಾಗ್ತದೆ? ಅದೆಲ್ಲ ಆಗಿದ್ದಾಗಿ ಹೋಯ್ತು. ಅದನ್ನೆಲ್ಲ ಮರೆತು ಬಿಡೋದು. ಮತ್ತು ನಾವೆಲ್ಲ ಹೊಸಬರು. ಇಂದೆಲ್ಲ ಮತ್ತು ಹೊಸಬರಾಗೋದು. ನಾವ್ಯಾರೂ ಬಡವರಲ್ಲ, ನಾವು ಶ್ರೀಮಂತರು. ನಮ್ಮ ಮನಸ್ಸ ಶ್ರೀಮಂತ, ನಮ್ಮ ಮೈ ಶ್ರೀಮಂತ. ನಮಗೆ ಯಾರೂ ವೈರಿ ಇಲ್ಲ, ಎಲ್ಲರೂ ನಮಗೆ ಹಿತೈಷಿಗಳೇ. ಆ ಹೆಣ್ಣುಮಗಳು ಅದೇನು ಮಾತು ಕೇಳಿದ್ಲೋ, ಆಕೆ ಅಂದ್ಲು, ಬುದ್ಧಂ ಶರಣಂ ಗಚ್ಚ. ಬುದ್ಧ ಭಗವಂತನೇ, ಧಮ್ಮಂ ಶರಣಂ ಗಚ್ಚ. ನಿಮ್ಮ ಉಪದೇಶ ಮನಸ್ಸಿನಲ್ಲಿ ತುಂಬೇದ, ಅದೇ ಧರ್ಮ. ಸಂಘಂ ಶರಣಂ ಗಚ್ಛಾಮಿ. ಇನ್ನು ನನ್ನ ಮನಸ್ಸಿನಲ್ಲಿ ಬುದ್ಧ ಮೂಡ್ದ, ಬುದ್ಧನ ತತ್ವಗಳ ಮೂಡಿದು, ಬುದ್ಧನ ಸಮೂಹದಲ್ಲಿ ನಾನು ಸೇರಿ ಹೋದೆ ಅಂದ್ಲು. ಆಕೆನೇ ಶ್ರೇಷ್ಠ ಜ್ಞಾನಿ ಮನುಷ್ಯಳಾದ್ಲು. ಎಷ್ಟು ಮಜಾ.
ಆ ಬಳಿಕ ಮನೆಗೆ ಬಂದಳು, ಇದೆಲ್ಲವೂ ಬುದ್ಧನ ಆಸ್ತಿ ಅಂದ್ಲು. ಈ ಮನೆಯೊಳಗಿನ್ನು ಯಾರೇ ಪ್ರವೇಶ ಆಗೋದಿದ್ರೆ ಬುದ್ಧಂ ಸಂಘಂ ಬುದ್ಧಂ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಎಷ್ಟು ಬದಲಾವಣೆಯಾಗಿತ್ತು. ಒಂದು ಕ್ಷಣದಾಗ ಬುದ್ಧ ಇಂಥ ವ್ಯಕ್ತಿಯನ್ನು ಪೂರ್ಣ ಪರಿವರ್ತನೆ ಮಾಡಿಬಿಟ್ಟಿದ್ದ. ಬರೇ ಒಂದು ಕ್ಷಣ. ಹಿಂದಿಂದೆಲ್ಲ ನೀನು ಮತ್ತೆಲ್ಲ ತೆಗೆದು ಎಷ್ಟು ತಪ್ಪ ಮಾಡಿದೆ ಅಂತ ಲಿಸ್ಟ್ ತಯಾರು ಮಾಡಿ ಇದಕ್ಕಿಷ್ಟು 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 ಪ್ರಾಯಶ್ಚಿತ್ತ ಹಿಂಗೆ ಮಾಡ್ಕೋತು ಆದರೆ ಮುಗ್ದ ಹೋಯಿತು, ಆಯುಷ್ಯನೇ ಹೋಗಿಬಿಡ್ತು. ನಾನು ನಿಮ್ಮದೆಲ್ಲ ಮರೆಯೋದು, ನೀವು ನನ್ನದೆಲ್ಲ ಮರೆಯೋದು, ಹೊಸ ಹೊಸ ವ್ಯಕ್ತಿಗಳಾಗಿ ಬಿಡಬೇಕು. ಆವಾಗ ದೀಪಾವಳಿ ಶುರುವಾಗತ್ತೆ ಜೀವನದಾಗ. ಮನಸ್ಸಿನಲ್ಲಿ ದೀಪ ಉರಿಯಕ್ಕೆ ಶುರುವಾಗ್ತದೆ. ಜಗತ್ತಿನಲ್ಲಿ ಶಾಂತಿ ಸೌಖ್ಯದ ದೀಪ ಉರಿಯಕ್ಕೆ ಶುರುವಾಗ್ತಾವ. ಬೇಕು ಅದು. ಇದಕ್ಕೆ ಸ್ವಚ್ಛತಾ, ಇದು ಸ್ವಚ್ಛ. ದೇವ ಅನ್ನೋದು ಅತ್ಯಂತ ಸ್ವಚ್ಛವಾದ ವಸ್ತು, ಅದು ಕೆಡೋದಲ್ಲ. ಏಷಾಂತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ಛಲೋ ಕೆಲಸ ಮಾಡೋದು. ಪುಣ್ಯಕರ್ಮ ಅಂದ ಕೂಡಲೇ ಕೊಡ್ತಗೊಳ್ಳೋದು ಅಷ್ಟೇ ಅಲ್ಲ, ನೋಡೋದು, ಕೇಳೋದು, ಮಾಡೋದು, ಚಿಂತನಾ ಮಾಡೋದು, ಓದೋದು, ಬರೆಯೋದು ಎಲ್ಲವೂ. ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಾವೇನು ಮಾಡ್ತೇವೆ ಆ ಕೆಲಸಗಳಲ್ಲಿ ಸಮಾಧಾನ ಇರೋದು, ಸ್ವಚ್ಛತೆ ಇರೋದು ಅಷ್ಟೆ. ಅಷ್ಟು ಮಾಡಿದೇವಿ ಅಂದರೆ ಎಷ್ಟು ಪರಿವರ್ತನೆ ಆಗ್ತದೆ. ಜೀವನವೇ ಬದಲಾಗ್ತದೆ.